ಎಷ್ಟೊಂದು ಸಲ ಸಕ್ಸಸ್ ಆಗೋದು ಡಿಪೆಂಡ್ ಫ್ರೋಝನ್ ಎಂಬ್ರಿಯೋಸಲ್ಲಿ ಜಾಸ್ತಿ ಮಾಡ್ತಾ ಇರ್ತೀವಿ. ಈಗ ಫ್ರೆಶ್ ಸೈಕಲಲ್ಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ತುಂಬ ಕಡಿಮೆ ಮಾಡಿದ್ವಿ. ಟೆಸ್ಟ್ ಬೇಬಿ ಮಾಡಬೇಕಾದ್ರೆ ಅಂದರೆ IVF ಫಿಕ್ಸಿ ಮಾಡಬೇಕಾದ್ರೆ ಫಸ್ಟಿಗೆ ಎಗ್ ತಗೊಂಡು ಸ್ಪಾಮ್ ತಗೊಂಡು ಎಂಬ್ರಿಯೋ ಮಾಡಿಕೊಂಡು ಆಮೇಲೆ ಸ್ಟೋರ್ ಮಾಡಿರ್ತೀವಿ. ಇದರಿಂದ ಏನು ಅರ್ಥ ಅಂದರೆ ಫ್ರೋಝನ್ ಎಂಬ್ರಿಯೋಸಲ್ಲಿ ಸಕ್ಸಸ್ ರೇಟು ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು ಫ್ರೆಶ್ ಸೈಕಲಲ್ಲಿ. ಫ್ರೆಶ್ ಸೈಕಲಲ್ಲಿ ಇರುತ್ತೆ, ಬಟ್ ಯಾವಾಗ ಮಾಡ್ತೀವಿ ನೋಡಿ, ಯಾವಾಗ ನಿಮ್ಮ ಎಗ್ಗು 10ರಿಂದ ಕೆಳಗಡೆ ಬರುತ್ತೆ ಅಂದ್ರೇನು 5, 6, 7 ಮತ್ತು E2 ವ್ಯಾಲ್ಯೂ ಬಿಲೋ 2000 ಇದ್ದರೆ ಮತ್ತು LH ಮತ್ತು ಪ್ರೊಜೆಸ್ಟರಾನ್ ವ್ಯಾಲ್ಯೂಸ್ ಎಲ್ಲ ನಾರ್ಮಲ್ ಆಗಿದ್ದರೆ ಆ ಮಂತಲ್ಲಿ ಆ ಲೈನಿಂಗ್ ಚೆನ್ನಾಗಿ ಬಂದರೆ ಫ್ರೆಶ್ ಸೈಕಲ್ ಮಾತ್ರ. ಅಂದ್ರೇನು ಯಾವಾಗ ಎಗ್ ತಗೊಳ್ತೀವಿ ಆ ಮಂತಲ್ಲಿ ಎಂಬ್ರಿಯೋ ಮಾಡಿಕೊಂಡು ಅದೇ ಮಂತ್ ಹಾಕ್ತೀವಿ. ಬಟ್ ಎಷ್ಟೊಂದು ಸಲ ಕೇಳ್ತಾರೆ, ಡಾಕ್ಟ್ರೇ ಫ್ರೋಝನ್ ಎಂಬ್ರಿಯೋ ಸಕ್ಸಸ್ ತುಂಬ ಇರುತ್ತಾ? ಅವರಿಗೆ ಕ್ವಶನ್ ಇರುತ್ತೆ. ಖಂಡಿತವಾಗಿಯೂ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಫ್ರೀಜಿಂಗ್ ದ ಎಗ್ಸು, ಫ್ರೀಜಿಂಗ್ ದ ಎಂಬ್ರಿಯೋ ತುಂಬ ಅಡ್ವಾನ್ಸ್ ಆಗಿದ್ದರಿಂದ ಸಕ್ಸಸ್ ಫ್ರೋಝನ್ ಎಂಬ್ರಿಯೋಸಲ್ಲಿ ಜಾಸ್ತಿ ಇದೆ. 80%, 70%, 80% ಬರುತ್ತೆ. ಆದ್ದರಿಂದ ನಮ್ಮ ಸೆಂಟ್ರಲ್ಲಿ 80ರಿಂದ 90% ನಾವು ಫ್ರೋಝನ್ ಎಂಬ್ರಿಯೋಸ್ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದರೆ ಒಂದ್ಸಲಿ ಎಂಬ್ರಿಯೋ ಸ್ಟೋರ್ ಮಾಡಿದಾಗ ನಾವು ಮುಖ್ಯವಾಗಿ ನೆಕ್ಸ್ಟ್ ಸೈಕಲಲ್ಲಿ ಅಂದರೆ ಈ ಮಂತ್ ಎಗ್ ತೊಗೊಂಡಾಗ ಇಮ್ಮಿಡಿಯೇಟಾಗಿ ಅದೇ ಮಂತ್ ನೆಕ್ಸ್ಟ್ ಮಂತೇ ತೊಗೋಬೋದು, ಇಲ್ಲ 1 ಮಂತ್ ಗ್ಯಾಪ್ ಕೊಟ್ಟರೆ ತುಂಬ ಒಳ್ಳೆಯದದು. ಯಾಕೆಂದರೆ ಆ ಹಾರ್ಮೋನ್ಸ್ ಬಾಡಿಲೆಲ್ಲ ಇರೋದಿಲ್ಲ, ನಾರ್ಮಲ್ ಆಗಿಬಿಟ್ಟು ಒಂದು ಸೈಕಲ್ ಬಂದಾಗ ನ್ಯಾಚುರಲಾಗಿ ಅದು ಓವರೀಸ್ ಎಲ್ಲ ಇರುತ್ತೆ. ಮತ್ತು ಫಸ್ಟು ಸೈಕಲಲ್ಲಿ ನಾವೇನು ಮಾಡ್ತಿದ್ದಾರೆ, ನ್ಯಾಚುರಲ್ ಸೈಕಲ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನ್ಯಾಚುರಲ್ ಸೈಕಲಲ್ಲಿ ಎನೋಮೆಟ್ರಿಮ್ ಹೇಗೆ ಬರುತ್ತೆ ನೋಡಿಕೊಂಡು ಅದೇ ರೀತಿ ಫಾಲೋಅಪ್ ಮಾಡಿಕೊಂಡು 12th to 14th ಡೇ 16th ಫಾಲೋಅಪ್ ಮಾಡಿ ಲೈನಿಂಗ್ ಥಿಕ್ನೆಸ್, ಎನೋಮೆಟ್ರಿ ಥಿಕ್ನೆಸ್ 8 ಮಿಲಿಮೀಟರ್ ಮೇಲೆ ಬಂದರೆ ಅವರಿಗೆ D3 ಇಲ್ಲ Day 5 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಮಾಹಿತಿ ತಿಳ್ಕೊಬೇಕು ನಿಮಗೆ. ಸಪೋಸ್ ಕೆಲವರಿಗೆ ನಾವು ಮಾತ್ರೆ ಕೊಟ್ಟು ಲೈನಿಂಗ್ ಬೆಳೆಸ್ತೀವಿ ಮತ್ತು ವಿಧವಾದ ಮೆಥಡನ್ನು ಯೂಸ್ ಮಾಡ್ತೀವಿ. ಅಂದ್ರೇನು ಇಂಜೆಕ್ಷನ್ ಕೊಟ್ಟು ಬೆಳೆಸ್ತೀವಿ ಅಥವಾ ಬರೀ ನ್ಯಾಚುರಲ್ ಸೈಕಲ್ ಬೆಳೆಸ್ತೀವಿ. ಈ ರೀತಿಯ ನಾನಾ ರೀತಿಯ ವಿಧವಾದಂಥ ಪದ್ಧತಿ ಯೂಸ್ ಮಾಡಿಕೊಂಡು ಲೈನಿಂಗ್ಗೆ ಎಲ್ಲಿ ಬೆಸ್ಟ್ ಬರುತ್ತೋ ಆ ಮೆಥಡನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ಈ ಫ್ರೋಝನ್ ಎಂಬ್ರಿಯೋ ಸೈಕಲಲ್ಲಿ ತುಂಬ ನಾವು ಎಷ್ಟೊಂದು ಪೇಷಂಟ್ಸ್ಗೆ 6 ತಿಂಗಳು 8 ತಿಂಗಳವರೆಗೂ ಫಾಲೋಅಪ್ ಮಾಡ್ತಾ ಇರ್ತೀವಿ, ಲೈನಿಂಗೇ ಬರೋದಿಲ್ಲ. ಅವಾಗ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅದನ್ನು ನೆಕ್ಸ್ಟ್ ವಿಡಿಯೋಲಿ ಮಾಹಿತಿ ಕೊಡ್ತೀನಿ.